ಏನು ಹೇಳಕತ್ತಿ ನೀನು? ಅಲ್ಲ, ನೀ ಸುಳ್ಳು ಹೇಳಿದ್ರೆ ಏನಾಗತ್ತಂತ ನಿನಗೆ ಗೊತ್ತೈತಲ್ಲ? ನೋಡವ, ಅದೇನು ನೀನು ನಿಜ ಹೇಳಿದ್ರ ನಾವು ನಿನಗೆ ಸಹಾಯ ಮಾಡ್ತೀವಿ. ಇಲ್ಲಂದ್ರೆ ನಾ ಕರೆ ಹೇಳಕತ್ತೀನಿ, ನನ್ನ ದೋಸ್ತಿಗೆ ಹೋಗ್ಯಾನಲ್ಲ, ವಾಪಸ್ ಇಲ್ಲಿಗೆ ಬರಕತ್ತ ಕಷ್ಟ ಆಗೋದಿಲ್ಲ. ನನಗೂ 3 ಮಂದಿ ಗಂಡ್ಮಕ್ಳು ಅದಾರ, 3 ಮಂದಿ ಮನ್ಯಾಗ ಅದಾರ. ಏನು ಪ್ಲ್ಯಾನ್ ಮಾಡ್ಕೊಂಬಂದಿ ನೀನು? ಅಯ್ಯೋ ಅಣ್ಣಾರ, ನೀವು ನನ್ನನ್ನು ತಪ್ಪು ತಿಳ್ಕೊಬೇಡ್ರಿ, ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡ್ರಿ. ನಾನು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ನಾನೊಬ್ಳು ಏನು ಹೇಳ್ಬೇಕು ನಿಮಗೆ? ಅಲ್ರಿ, ಏನು ಹೇಳ್ಬೇಕಂತ ಕೇಳ್ತಿರಲ್ಲ, ನಿಜ ಹೇಳ್ರಿ, ನಮ್ಮನ್ನು ಕೇಳಬೇಡ್ರಿ. ನೀವು ಹೇಳ್ರಿ, ಯಾರು ನೀವು, ಯಾಕೆ ಬಂದ್ರಿ? ಹೌದು, ನಿಮಗೆ ನಾವು ಸಹಾಯ ಮಾಡೀವಿ, ಹಂಗಂತೇಳಿ ನೀವು ಸಹಾಯ ಮಾಡಿರೋ ತೊಂದರೆ ಮಾಡೋದು ಯಾವ ನ್ಯಾಯ ಹೇಳ್ರಿ? ದೇವ್ರ ಸರಿಗಿರೋ ಕೆಲಸ ಮಾಡ್ರಿ. ನಾನು ಅದನ್ನ ಅಂತೀನಿ ನೋಡೋ ತಂಗಿ, ದೇವರಿಗೆ ಸರಿಯಾಗಂಗ ಒಂದು ಕೆಲಸ ಮಾಡು. ಹೇಳ್ತೀನಿ ಕೇಳು. ಏನು ನೀ ಸುಳ್ಳು ಕತ್ತಿ ಸುಳ್ಳು ಅನ್ಸೊಟ್ಟೊಂದು ಹೇಳ್ಬೇಡ ರೀ, ಅವೆಲ್ಲ ಬೇಡ. ಫೋನ್ ಮಾಡಿರಿ ಅಣ್ಣರಿಗೆ ಬರಲಿ. ಅಯ್ಯಯ್ಯೋ ಅಕ್ಕ, ದಯವಿಟ್ಟು ಹಂಗೆ ಮಾಡಬೇಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಈಗ ನಾ ಪೊಲೀಸರಿಂದ ತಪ್ಪಿಸ್ಕೊಂಡ ಇಲ್ಲಿಗೆ ಬಂದೀನಿ ರೀ, ಕರೆ ಹೇಳಕತ್ತೀನಿ. ಏನು, ಪೊಲೀಸರಿಂದ ತಪ್ಪಿಸ್ಕೊಂಡು ಬಂದಿಯಾ ಇಲ್ಲಿಗೆ? ಯಾಕ ಅಕ್ಕ? ನೀವು ತಾಳ್ಮೆಯಿಂದ ನನ್ನ ಕತೆ ಕೇಳ್ತೀನಿ ಅಂದ್ರೆ ನಾನು ಮುಂದುವರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಮೊದಲು ನೀನು ನಮ್ಮನ್ನೆಲ್ಲರನ್ನೂ ಅಕ್ಕ ಅಣ್ಣ ಅನ್ನೋದು ಬಿಡು. ನಿನಗೂ ನಮಗೂ ಏನು ಸಂಬಂಧನೂ ಇಲ್ಲ. ನಿನ್ನಂಥವ್ರು 108 ನಾಟಕ ಮಾಡಿಕೊಂಡು ಪ್ರಪಂಚದ ಭಾಳ ಮಂದಿ ಅಡ್ಡಾಡ್ತಾರೆ. ಅವು ಆ ಹೆಸ್ರಿಗೂ ಕಳಂಕ ತರಬೇಡ. ನಿಜ ಹೇಳು, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ದಿ? ಅಷ್ಟ ಬೇಕಾಗಿರೋ ನಂಗೆ. ಆಯಿತು ಮೇಡಮ್, ಇರೋ ವಿಷಯ ಹೇಳ್ತೀನಿ. ನಿಮ್ಮ ಸಹಾಯ ಅಂಕರು ಖಂಡಿತ ಬೇಕು. ಸರ್, ಅವ್ರು ನಿಮ್ಮ ಫ್ರೆಂಡ್ ಅಂದ್ರಲ್ಲ ಪೊಲೀಸು, ನೀವು ಅವ್ರಿಗೆ ನೀವೇ ಹೇಳಿ, ನನ್ನ 3 ವರ್ಷದ ಮಗಳು ನೇತ್ರ, ಆಕಿನ ಹುಡುಕೊಡ್ಸ್ರಿ, ಅಷ್ಟ ಸಾಕು ನನಗೆ. ನನ್ನ ಮಗಳ ಹೆಸರು ನೇತ್ರ. ಹೆಂಗೆ ನಂಬಕ್ಕೆ ನಾವು ಇದೆಲ್ಲ ನಿಜ ಅಂತೇಳಿ? ನಾ ಎಲ್ಲ ನನ್ನ ಮಗಳ ಡೀಟೇಲ್ ನಿಮಗೆ ಕೊಡ್ತೀನಲ್ಲ, ಅದ್ರ ಮೇಲೆ ನೀವು ನಂಬೋದಲ್ಲ. ನನ್ನ ಕತೆ ದಯವಿಟ್ಟು ಒಮ್ಮೆ ತಾಳ್ಮೆಯಿಂದ ಕೇಳ್ರಿ. ಸುಳ್ಳಂತ ಏನಾರ ಗೊತ್ತಾಯ್ತಂದ್ರೆ ಮಾತ್ರ ನಮಗೆ. 1 ನಿಮಿಷ ಇರು, ಈ ಕಡೆ ಬಾಯಿಲ್ ನೀನು. ಸವಿತಾ ರೀ, ನೀವು ಹೆಣ್ಮಕ್ಳ ಕಷ್ಟಕ್ಕೆ ಲಗುನ ಕರಗಿ ಬಿಡ್ತೀರಿ. ಅದರಿಂದ ನಮ್ಮ ಮಂತನಕ್ಕೆ ತೊಂದರೆ ಆದರೆ ಬಹಳ ಕಷ್ಟ. ಒಂದು ಸ್ವಲ್ಪ ಸಮಾಧಾನದಿಂದ ಇರ್ರಿ. ನಾ ಏನನ್ನೋದು ಇಲ್ಲಿ ಕೇಳಕತ್ತೀನಿ, ಕೇಳ್ತೀನಿ. ನೀವು 1 ನಿಮಿಷ ಹಿಂದೆ ಬಾ ಇಲ್ಲಿ. ಹೇಳವ, ಏನು ನಿನ್ನ ಕತಿ? ನಾ ಕೇಳ್ತೀನಿ, ಹೇಳು. ನಾನು ಊರಕ್ಕೆ ಅಲ್ರಿ, ನನ್ನೂರು ಬಳ್ಳಾರಿ ಹತ್ರ ಒಂದು ಹಳ್ಳಿ ಸಣ್ಣದು. ನಾನು ಅಲ್ಲಿಂದ ಬಳ್ಳಾರಿಗೆ ನಾನು ಓದಕ್ಕೆ ಬರ್ತಿದ್ದೀನಿ ರೀ. ಹಂಗೆ ಓದಕ್ಕೆ ಬರ್ಬೇಕಾದಾಗ ನಂಗೊಬ್ಬರು ಪರಿಚಯ ಆದರು. ಪರಿಚಯ, ಪ್ರೀತಿ ಆಯಿತು. ಪ್ರೀತಿ ಮದುವೆ ಆಗೋವರೆಗೂ ಹೋಯ್ತು. ಆದ್ರೆ ನಮ್ಮ ಮನ್ಯಾಗ ಯಾರಿಗೂ ಇಷ್ಟ ಇದ್ದಿದ್ದಿಲ್ಲ ನಮ್ಮ ಮದುವೆ ಆಗೋದು. ಹೇಳವ. ಅದಕ್ಕೆ ನಾವಿಬ್ಬರು ಓಡೋಗಿ ಮದುವೆ ಆದ್ವಿ. ಎಲ್ಲ ಚಲೋ ಇತ್ತು, ನಾವಿಬ್ಬರು ಚೆನ್ನಾಗಿದ್ವಿ. ಅವರು ಬಳ್ಳಾರಿ ಒಳಗೆ ಓದಿ ಅಲ್ಲೇ ಇದ್ದರು. ಆದ್ರೆ ನಂಗೆ ಅವ್ರೂರು ಬಳ್ಳಾರಿ ಅಂತ ಅಂದ್ಕೊಂಡಿದ್ದೆ. ನಂಗೆ ಆಮೇಲೆ ಗೊತ್ತಾಗಿದ್ದು, ನನ್ನಂಗೆ ಅವರು ಬಳ್ಳಾರಿಗೆ ಬೇರೆ ಊರಿಂದ ಬಂದು ಓದ್ತಿದ್ರು, ಅದು ರೂಮ್ ಮಾಡ್ಕೊಂಡು ಅಂತ ಹೇಳಿ. ನಾ ಕೇಳಿದಾಗ ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಒಬ್ಬವನ ಅಂತ ಹೇಳಿದ್ರೆ ನಾನು ಅದನ್ನು ಕರೆ ಅಂತ ನಂಬಿದ್ದೆ. ನಂಗೆ ಒಂದು ಸ್ವಲ್ಪ ದಿನ ಗೊತ್ತಾಗಲಿಲ್ಲ ಅವ್ರು ಏನು ಯಾಕೆ. ಯಾಕಂದರೆ ನಾನು ಅದನ್ನು ಕೇಳಬೇಕಂತ ಅನ್ನಿಸ್ಲಿಲ್ಲ. ತಾಯಿ ತಂದೆ ಬಗ್ಗೆ ಅದನ್ನೆಲ್ಲ ಆರಾಮಾಗಿ ಎಲ್ಲ ಹೋಗ್ತಿತ್ತು, ನಾನು ಆರಾಮಾಗಿದ್ದೆ. ಅವರು ಆಮೇಲೆ ದಿನ ನನ್ನ ಜೊತೆಗೆ ಇರ್ತಿದ್ರಲ್ಲ, ವರ್ಷ ಕಳೆದಂಗೆಲ್ಲ ಆಮೇಲೆ ಮನೆಗೆ ಬರೋದು ಕಮ್ಮಿ ಮಾಡಿದ್ರು. ತಿಂಗಳಿಗೊಮ್ಮೆ ಬರಕತ್ರು, 2 ತಿಂಗಳಿಗೊಮ್ಮೆ ಆಯಿತು. ಆಮೇಲೆ ನನ್ನ ಮಗು ಮಾಡ್ಕೊಳೋಣ ರೀ ಒಂದು. ಇಲ್ಲ, ನಂಗೆ ಟೈಮ್ ಪಾಸ್ ಆದ್ರೆ ಆಗುತ್ತಾ, ನೀವು ಹಿಂಗೆ ಹೊಂತೀರಿ ಕೆಲಸದ ಮೇಲೆ ಅಂತ ಹೇಳಿದೆ. ಅಲ್ಲವಾ, ಒಮ್ಮಿದ ಮಕ್ಕಳೇ ನಿನ್ನ ಜೊತೆಗೆ ಇರ್ತಿದ್ದಾವ, ಮನೆಗೆ ಬರಲಿಲ್ಲ ಅಂದರೆ ಯಾಕೆ ಏನಂತ ಕೇಳೋ ಪ್ರಯತ್ನ ಮಾಡಲಿಲ್ಲ ನೀನು? ಹೇಳಲಾರ್ದೆ ಇರ್ತೀನನ್ರಿ ಮೇಡಮ್. ಕೇಳಿದೆ, ನಾ ಕೆಲಸದ ಮೇಲೆ ಹೊಂಟೀನಲ್ಲ, ಈಗ ನಿನಗೇನು ತೊಂದರೆ ಐತನು? ನಿನಗೆ ಟೈಮಿಗೆ ಹೊತ್ತೊತ್ತಿಗೆ ಊಟ ಅಂಕರು ಐತಾ? ನಿಂಗೆ ಬಾಡಿಗೆ ಅಂಕರು ಬಂದು ಕಟ್ತೀನ. ತಿಂಗಳಿಗೆ 1 ಸರಿ 2 ಸರಿ ಬರೋರಿ, ಅದು 4 ದಿನ 5 ದಿನ ಇರೋರು ಮತ್ತೆ ಹೋಗ್ಬಿಡೋರು. ಹಂಗೆ ಮಾಡೋರು. ನನಗೇನು ರೊಕ್ಕಕ್ಕೇನು ಕೊರತೆ ಮಾಡಲಿಲ್ಲ. ನಾನು ಬಲವಂತ ಮಾಡೋಕತ್ನಲ್ಲ, ನಂಗೆ ಮಗು ಬೇಕಾ ಅಂತಂದು. ಈಗ ನಮ್ಮ ಮದುವೆ ಆಗಿ ಈಗ ಏನಿಲ್ಲ ಅಂದ್ರೂ ಒಂದು 12-13 ವರ್ಷ ಆಗೈತೆ ರೀ. ಈಗ ಒಂದು 3 ವರ್ಷದಿಂದ ನಾನು ಭಾಳ ಹಠ ಮಾಡಿದ್ದಕ್ಕೆ ಒಂದು ಮಗು ಮಾಡ್ಕೊಳ್ಳೋಣ ಅಂಥೇಳಿ ನನಗೊಂದು ಹುಡುಗಿ ಮಗು ಆತ್ರಿ. ಆ ಮಗು ಆದ್ಮ್ಯಾಗ ಇವ್ರು ಬರ್ಬೋದು, ಮಗಳ ಪ್ರೀತಿಗೆ ಎಲ್ಲರೂ ಅದನ್ನ ಹೇಳ್ತಿದ್ರು. ಓಣ್ಯಾಗನು ಹಿರಿಯರೆಲ್ಲ ಅದನ್ನ ಹೇಳ್ತಿದ್ರು, ಮಕ್ಕಳಾದ್ವು ಅಂದ್ರೆ ಗಂಡ ಇನ್ನು ಬಿಟ್ಟು ಹೋಗಿಲ್ಲ ಅಂತ. ಆದರೆ ನಂದು ಪರಿಸ್ಥಿತಿ ಒಳಗೆಲ್ಲ, ನನ್ನ ಕೇಸ್ ಒಳಗೆಲ್ಲ ಉಲ್ಟಾನ ಆಗ್ಬಿಡ್ತು. ಮಗು ಆದಾಗಿದ್ದ ನನ್ನ ಗಂಡ ಮನೆಗೆ ಬರೋದ ಬಿಟ್ಬಿಟ್ಟ. ಅವ್ರನ್ನ ಹುಡುಕ್ತಿರೋ ಜಾಗ ಇಲ್ಲ, ಅವ್ರನ್ನ ಹುಡುಕ್ತಿರೋ ಸ್ಥಳ ಇಲ್ಲ. ಆಮೇಲೆ ಅಲ್ಲಿ ಬಳ್ಳಾರಿ ಒಳಗೆ ಅವರೊಬ್ಬರು ಫ್ರೆಂಡ್ ಇದ್ದರು. ಅವರು ನಂಗೆ
ಇವ್ರು ಜಾಸ್ತಿ ಅಲ್ಲೇ ಹೋಗ್ತಿದ್ರು ಹೋಟ್ಲದ್ದು. ಅವ್ರ ಅಂಗಡಿಗೆ ಹೋಗಿ ಅಲ್ಲೇ ಊಟ ಮಾಡೋದೆಲ್ಲ ಮಾಡ್ತಿದ್ರು. ಅವ್ರನ್ನ ಕೇಳಿದ್ವಿ, ಅವ್ರು ಹೇಳಿದ್ರು ಇಲ್ಲ ಈ ಊರಲ್ಲ ಅವರು, ಈ ಥರ ಈ ಜಿಲ್ಲೆಯವರು, ಎಲ್ಲಿಯವರು ಏನು ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಓ, ಏನು ಹೇಳಕತ್ತೀವ ನೀನು? ನೀ ಹೇಳಕತ್ತಿರೋದೆಲ್ಲ ಕರೆನವ? ಏನು ಕತ್ತಿ ಕಟ್ಟಿ ನಮ್ಮನ್ನೆಲ್ಲಾರನ್ನೂ ಬಕ್ರ ಮಾಡಕತ್ತೀಯ? ಇಲ್ಲ ಸರ್, ಇಲ್ಲ, ನಾನು ನಿಜ ಹೇಳತ್ತೀನಿ. ನನ್ನ ಮಗಳು ನೇತ್ರನ ಮೇಲೆ ಆಣೆ, ನಾನು ಯಾಕೆ ಸುಳ್ಳು ಹೇಳಿ? ಆಕಿನ ಹುಡ್ಕೊಂಡ ನಾನು ಇಲ್ಲಿಗೆ ಬಂದಿರೋದು ಅಲ್ಲವಾ. ಈಗ ಕೊಪ್ಪಳ ಜಿಲ್ಲಾ ಅಂದ್ರೆ ಕೊಪ್ಪಳ ಜಿಲ್ಲಾ ದೊಡ್ಡದೈತಿ. ಆ ತಾಲೂಕು ಎಷ್ಟು ಬರ್ತಾವು, ಹೆಂಗೆ ನೀ ಕಂಡಿಡ್ದಿ? ಈಗ ನೀ ಇಲ್ಲಿಗೆ ಎದಕ್ಕೆ ಬಂದಿ? ನಿನ್ನ ಗಂಡನ ಹುಡ್ಕೊಂಬಂದಿಯಾ? ಈಗ ಒಮ್ಮೆ ನಿನ್ನ ಗಂಡಂದು ಹೇಳಕತ್ತಿ, ನಿನ್ನ ಮಗಳು ಹುಡ್ಕೊಂಬಂದಿನಿ ಅಂತಿದ್ದಿ. ನಿನ್ನ ಕೇಸ ಅರ್ಥ ಆಗೋಲ್ದಲ್ಲ ಮಗ. ಮೇಡಮರ, ಒಂದು ನಿಮಿಷ ತಾಳ್ಮೆಯಿಂದ ಕೇಳ್ರಿ. ಹೌದು ಪಾಪ, ಬೆಳಗ್ಗೆ ಮಾತಾಡೋಣ ಅಂತ ಅನ್ನಕ್ಕೂ ನನಗೆ ಧೈರ್ಯ ಇಲ್ಲ. ನನಗೆ ನಿದ್ದೆ ಅಂತೂ ಬರೋದಿಲ್ಲ. ನನ್ನ ಮಗಳ ಮುಖ ಯಾವಾಗ ನೋಡ್ತೀನಿ ಅನ್ನಂಗೆ ಆಗೋಗೈತೆ ನನಗೆ. ಆಯ್ತವ ಆಯ್ತು, ಒಂದಿನ ನಾವು ನಿದ್ದಿಗಟ್ರಿ ಏನಾಗಲ್ಲ. ಹೇಳು, ಧೈರ್ಯವಾಗಿ ಹೇಳು, ಏನಾಯ್ತು? ಇವ್ರು ಬರಲಿಲ್ಲಲ್ಲ ಅಂತೇಳಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸರು ಹುಡುಕಿ ಕೊಡ್ತಾರ, ಯಾಕೆ ಸುಮ್ಮನೆ ಅಂತ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ರೀ. ಹುಡ್ಕಕ್ಕಾಗ್ದ. ಆಮೇಲೆ ಅದು ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು. ಅವರು ಸುಳ್ಳು ಹೇಳಿದರು, ಅವ್ರಿಗೆ ತಂದೆ ತಾಯಿ ಇಲ್ಲ ಅಂತೇಳಿ. ಆಮೇಲೆ ಗೊತ್ತಾಗಿದ್ದು ಅವ್ರಿಗೆ ತಂದೆ ತಾಯಿ ಎಲ್ಲ ಆಧಾರ ಅಂತೇಳಿ. ಅಂದ್ರೆ ಪೂರ ಏನೂ ಗೊತ್ತಿಲ್ಲ ನಂಗೆ. ಪೊಲೀಸ್ ಸ್ಟೇಷನಿಗೆ ನನ್ನ ಕರೆಸಿ ಹೇಳಿದ್ರು. ಅವರು ನಿನ್ಗೆ ಹೆಂಗೆ ಪರಿಚಯ ಅಂತ ನನ್ನ ಕೇಳಿದ್ರು. ಆವಾಗ ನಮ್ಮ ಮನೆಯವ್ರು ಬಂದರು. ಆವಾಗ ನಮ್ಮ ಮನೆಯವ್ರ ಜೊತೆಗೆ ಪೊಲೀಸರು ಮಾತಾಡಿದಾಗ ನಾನು ಕೇಳಿಸ್ಕೊಂಡಿದ್ದೆ. ಅವ್ರಿಗೆ ತಾಯಿ ತಂದೆ ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಎಲ್ಲರೂ ಅದಾರ ಅಂತೇಳಿ ನನಗೆ ಅವಾಗ ಗೊತ್ತಾಗಿದ್ದು. ಓ ಹೌದಾ? ಭಾಳ ದೊಡ್ಡ ಸುಳ್ಳು ಹೇಳ ನಿನ್ನ ಮುಂದೆ. ನೀ ಕೇಳಲಿಲ್ಲನ ಯಾಕೆ ನನ್ನ ಮುಂದೆ ನೀವು ಅನಾಥ ಅಂತ ಹೇಳಿದ್ರಿ ಅಂತೇಳಿ? ಕೇಳಿದೇನು ರೀ ಮೇಡಮರ, ಕೇಳಿದೆ. ಯಾಕೆ ನೀವು ನನಗೆ ಸುಳ್ಳು ಹೇಳಿದ್ರಿ? ಸುಳ್ಳು ಹೇಳಿ ಯಾಕೆ ಮದುವೆ ಆದ್ರಿ? ನಿಮಗೆ ತಂದೆ ತಾಯಿ ಇಡೀ ದೊಡ್ಡದೊಂದು ಫ್ಯಾಮ್ಲಿನ ಐತಲ್ಲ ಅಂತೇಳಿ. ನನಗೆ ಅಲ್ಲಿವರೆಗೂ ಇವರು ಒಂದು ಒಳ್ಳೆ ಮನೆತನಕ್ಕೆ ಸೇರಿರೋರು ಅಂತಲೂ ನನಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ಮನೆತನನ ಹಂಗೈತೆ ಅವ್ರದ್ದು. ದೊಡ್ಡ ಗೌಡ್ರ ಮನೆತನ ರೀ ಅವ್ರದ್ದು. ಓಹೋ ಹೋ ಹೋ ಹೋ. ಬಹುಶಃ ತಾಯಿ ತಂದೆ ಹೆದ್ರಿ ನಿನಗೆ ಸುಳ್ಳು ಹೇಳಂಗೆ ಕಾಣ್ತೈತಿ. ಅಷ್ಟೇ ಅಲ್ರಿ ಅವನಿಗೊಂದು ಮದುವೆನೂ ಆಗೈತಂತ್ರಿ, ಅವ್ನ ಮಕ್ಕಳು ಅದಾರಂತ್ರಿ. ಈ ವಿಷಯ ನನಗೆ ಈಗ ಇತ್ತೀಚೆಗೆ ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು. ಇಷ್ಟು ದಿನ ಅಂತರೂ ಕೊನೆಗೆ ರೊಕ್ಕನಾರು ಕಳಿಸ್ತಿದ್ದೀನಿ ರೀ. ಈಗ ಒಂದು 3-4 ತಿಂಗಳು, ಒಂದು 4-5 ತಿಂಗಳು ಆತ್ರಿ, ₹1 ಕಳಿಸ್ತಿಲ್ಲ. ನನ್ನ ಮಗಳಿಗೆ ನನಗೆ ಊಟಕ್ಕೂ ಇಲ್ಲಾರ್ದಂಗಾಗಿ ನಾನು ಕೊನೆಗೆ ಅವ್ರ ಮನೆ ಕೆಲಸ ಮಾಡಿ ಏನೇನೋ ಅಲ್ಲಿ ಇಲ್ಲಿ ಕೆಲಸ ಮಾಡಿ ನನ್ನ ಮಗಳು ಸಾಕಕ್ಕೆ ಶುರು ಮಾಡಿದೆ. ಆದರೂ ಅವ್ರು ಬರಲಿಲ್ಲ. ಅದಕ್ಕೆ ಇನ್ನೊಂದ್ಸರಿ ಹೋಗಿ ನಾ ಪೊಲೀಸ್ ಸ್ಟೇಷನ್ಗೆ ಹೋದೆ. ಆ ಪೊಲೀಸ್ ಸ್ಟೇಷನ್ಗೆ ಇರೋ ಪೊಲೀಸು ನನ್ನ ಗಂಡನ ದೋಸ್ತ್ ಅಂತ್ರಿ. ನಾ ಪೊಲೀಸ್ ಸ್ಟೇಷನ್ಗೆ ಹೋದ್ಕೊಳ್ಳೆ ನನಗೆ ಬಾಯಿಗೆ ಬಂದಂಗೆ ಮಾತಾಡಿ ಕಳಿಸ್ಬಿಟ್ಟ. ಇನ್ನೇನು ಮಾಡೋದು? ಹೆಂಗೆ ಇವ್ರಿಗೆ ಫೋನ್ ಮಾಡಿದ್ರೆ ಫೋನೂ ತೆಗಿಯಲ್ಲ. ಫೋನ್ ಅಂತೂ ಯಾವಾಗಲೂ ಸ್ವಿಚ್ ಆಫ್ ಇರುತ್ತೆ. ಅದಕ್ಕೆ ನಂಗೆ ತಿಳಿಲಾರ್ದ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಅವಾಗ ನನ್ನ ಗಂಡ ಬಂದ. ವಾಪಸ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ತನ್ನ ಪೊಲೀಸ್ ಫ್ರೆಂಡನ್ನು ಉಪಯೋಗಿಸ್ಕೊಂಡು ನನ್ನನ್ನು ಜೈಲಿಗೆ ಹಾಕಿ ಹೋಗ್ಬಿಟ್ಟ. ಚೇ ನೀನೇನು ಜೈಲಿಗೆ ಹಾಕದ್ನಾ? ಮತ್ತು ನಿನ್ನ ಮಗಳು? ಅವನ್ನ ಕರ್ಕೊಂಡು ಹೋಗ್ಬಿಟ್ಟೇನ್ರಿ. ನನ್ನ ಗಂಡನ ಕರ್ಕೊಂಡು ಹೋಗ್ಯಾನ. ಈಗ ನಾನು ನನ್ನ ಗಂಡನ್ನ ನನ್ನ ಮಗಳನ್ನ ಹುಡ್ಕೊಂಡು ಜೈಲಾಗಿದ್ದ ತಪ್ಪಿಸ್ಕೊಂಡು ಬಂದೇನ್ರಿ. ನಾನು ತಪ್ಪಿಸ್ಕೊಂಡು ಬಂದೀನಿ. ಬರ್ಬೇಕಾದಾಗ ಒಬ್ಬರು ಲೇಡಿ ಪೊಲೀಸರಿಗೆ ಹೊಡೆದ್ಬಿಟ್ಟೀನಿ. ಜೋರಾಗಿ ಹೊಡೆದಿರೋದಕ್ಕೆ ಅವರು ಇಟ್ಟಿರ್ತಾರಲ್ಲ ಪೊಲೀಸ್ ಸ್ಟೇಷನ್ಯಾಗ ಬಂದೂಕ್ ತಗೊಂಡು ತಲೆ ಹೊಡೆದ್ಬಿಟ್ಟೀನಿ. ಬಹುಶಃ ಸತ್ತೋದ್ಲು ಏನೋ ಬಿದ್ಲು. ನಂಗೆ ಓಡ್ ಬಂದ್ಬಿಟ್ಟೆ. ಅದಕ್ಕೆ ನನ್ನ ಪೊಲೀಸರೆಲ್ಲ ಹುಡ್ಕಕತ್ತಾರ. ನನಗೀಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ನನ್ನ ಮಗಳ ಮುಖ ನೋಡಿನ ಆಗಲೇ 3-4 ತಿಂಗಳಾಯ್ತು. ನನಗೆ ದಯವಿಟ್ಟು ಸಹಾಯ ಮಾಡಿರಿ ಸರ್. ಅಕ್ಕ ಅಲ್ಲ ಮೇಡಮ್, ದಯವಿಟ್ಟು ನಂಗೆ ಸಹಾಯ ಮಾಡಿರಿ. ನಿಮ್ದು ಬಹಳ ಒಳ್ಳೆ ಮನ್ತನ. ಯಾಕಂದ್ರೆ ನಾ ಯಾರು ಏನು ಅಂತ ಗೊತ್ತಾಗ್ಲಾರ್ದನೆ ನನಗೆ ಇಲ್ಲಿವರೆಗೂ ಕರ್ಕೊಂಬಂದಿರಿ. ಅದು ಅಷ್ಟು ನಡರಾತ್ರಿಗೆ ಕರ್ಕೊಂಬಂದು ಮನೆಗೆ ಇಟ್ಕೊಂಡು ನಂದೆಲ್ಲ ಕೇಳಕತ್ತೀರಿ. ನಂಗೆ ದಯವಿಟ್ಟು ನಾನು ನಿರಪರಾಧಿ, ನಾನು ಏನೂ ಮಾಡಿಲ್ಲ. ಸುಳ್ಳು ಕೇಸ್ ಹಾಕಿ ನನ್ನ ಗಂಡ ನನ್ನನ್ನು ವೇಷ ಒಟ್ಟಿಗೆ ಮಾಡ್ತಿದ್ಲು ಅಂತ ಹೇಳಿ ನನ್ನ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸನ್ರಿ ಮೇಡಮ್. ನಿಜ ಹೇಳಕತ್ತೀನಿ, ನನ್ನಂತ ತಪ್ಪು ಮಾಡಿಲ್ಲ. ನನ್ನ ಮಗಳನ್ನ ನೋಡಬೇಕು. ನನಗೆ ನನ್ನ ಗಂಡ ಬೇಡ. ಇಷ್ಟು ಮೋಸ ಮಾಡಿರೋನ್ನ ಒಂದ್ಸರಿ ನಾನು ನೋಡಿ ನನ್ನ ಮಗಳು ಕರ್ಕೊಂಡು ಹೋಗ್ಬಿಡ್ಬೇಕನ್ನೋದೊಂದ ನನ್ನ ಇರೋದು. ನನ್ನ ಮಗಳನ್ನ ಕೊಟ್ಬಿಟ್ರಿ, ನಾನು ನಿರಪರಾಧಿ ಅಂತ ನಾನು ತೋರಿಸ್ಬೇಕು ಪ್ರಪಂಚಕ್ಕೆ. ನಂಗೆ ದಯವಿಟ್ಟು ಸಹಾಯ ಮಾಡಿರಿ ಸರ್, ನಂಗೆ ಸಹಾಯ ಮಾಡಿರಿ. ಸಮಾಧಾನ ಮಾಡ್ಕೊ. ನೀ ಹೇಳಕತ್ತಿರೋದು ನಿಜ ಆದ್ರೆ ಖಂಡಿತ ನಾನು ನಿಂಗೆ ಸಹಾಯ ಮಾಡ್ತೀನಿ. ಕಳೆದೋಗಿರೋ ನಿನ್ನ ಮಗಳು ನಿನ್ನ ಹತ್ರಕ್ಕೆ ಸೇರಂಗೆ ನಾವು ಮಾಡ್ತೀವಿ. ಭಗವಂತನ ಮುಂದೆ ನಾವೆಲ್ಲರೂ ಒಂದು ಹುಲ್ಕಡ್ಡಿ. ಆ ಭಗವಂತನ ಆಜ್ಞೆ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ನೀ ಇಲ್ಲಿಗೆ ಬಂದಿರೋದು, ನಿನ್ನ ಮಗಳು ಹುಡುಕ್ತಿರೋದು, ಅದೆಲ್ಲ ಒಂದು ಬಹುಶಃ
ನಮ್ಮ ಕೈಲಿ ಒಳ್ಳೆ ಕೆಲಸ ಮಾಡಿಸ್ಬೇಕನ್ನೋದು ಆ ಭಗವಂತನ ಆಸೆ ಇರ್ಬೇಕಲ್ಲವ. ನೋಡೋಣ, ಈಗ ನೀ ಆರಾಮ ಮಕ್ಕೋ, ನಾನು ನನ್ನ ದೋಸ್ತನ ಕರೆಸ್ತೀನಿ, ಖಂಡಿತ ಮಾತಾಡಿ ನೋಡೋಣ, ಮುಂದೆ ಏನು ಮಾಡ್ಬೇಕನ್ನೋದು ವಿಚಾರ ಮಾಡೋಣ. ಹೆದರ್ಬೇಡ. ಈಗ ಹೋಗು, ಇಷ್ಟೆಲ್ಲ ಹೇಳಿ ಅಲ್ಲ ನಮ್ಗೆ ಅರ್ಥ ಆಗೈತೆ ನಿನ್ನ ಕಷ್ಟ. ಹೆದರ್ಬೇಡ.